ಹೆಣ್ಣಿನ ಸೌಂದರ್ಯ ವರ್ಧನೆಯಲ್ಲಿ ಕಿವಿಯು ತುಂಬಾ ಮುಖ್ಯವಾಗಿದೆ. ಕಿವಿಗೆ ಓಲೆ, ಜುಮ್ಕಿ, ರಿಂಗು ಹೀಗೆ ಹಲವಾರು ಬಗೆ ಬಗೆಯ ವಿಶಿಷ್ಟವಾದ ಕಣ್ಮನ ಸೆಳೆಯುವ ವಿನ್ಯಾಸಗಳಿಂದ ಕೂಡಿದ ಆಭರಣಗಳನ್ನು ತೊಟ್ಟು ಸೌಂದರ್ಯವತಿಯಾಗಿ ಕಾಣಬಯಸುತ್ತಾಳೆ ಮಹಿಳೆ. ಈಗ ನಾವು ಅತಿ ಕಡಿಮೆ ಬೆಲೆಯಲ್ಲಿ ಹಗುರವಾದ ಬಣ್ಣ ಬಣ್ಣದ ಹ್ಯಾಂಗಿಂಗ್ ಇಯರಿಂಗ್ ಅನ್ನ ಹೇಗೆ ಮಾಡಬಹುದು ಅಂತ ತೋರಿಸ್ಕೊಡ್ತೀವಿ ನೋಡಿ. ನಾನಿವತ್ತು ನಿಮಗೆ ಹ್ಯಾಂಗಿಂಗ್ ಇಯರಿಂಗ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಹ್ಯಾಂಗಿಂಗ್ ಇಯರಿಂಗ್ಸ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ರೇಷ್ಮೆ ದಾರ, ಹ್ಯಾಂಗಿಂಗ್ ಪಿನ್ಸ್, ಇಯರಿಂಗ್ ಕ್ಯಾಪ್ಸ್, ಬಾಲ್ ಚೈನ್, ಜುಮ್ಕಿ ಕ್ಯಾಪ್ಸ್, ಕಲರ್ ಕುಂದನ್ಸ್, ವೈಟ್ ಗ್ಲೂ ಮತ್ತು ಕತ್ತರಿ. ಫಸ್ಟಿಗೆ ಈ ಬ್ಲೂ ದಾರನ ತಗೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದಲ್ಲಿ ಟ್ವಿಸ್ಟ್ ಮಾಡ್ತಾ ಈ ಥರ ಮಾಡ್ಕೊತಾ ಹೋಗಬೇಕು. ಈ ಥರ ಒಂದು 15 ಲೈನ್ನ ಈ ಥರ ಸುತ್ಕೋತಾ ಬರಬೇಕು. ಎಷ್ಟು ದಪ್ಪ ಇರುತ್ತೋ ದಾರ ಅಷ್ಟು ಚೆಂದ ಕಾಣಿಸುತ್ತೆ. ಈಗ ಈ ದಾರ ಸುತ್ತಿ ಎಡ್ಜ್ ಟು ಎಡ್ಜ್ ಕಟ್ ಮಾಡಿದ್ದಾಯಿತು. ಇದು ಲೆವೆಲ್ ಆಗಿದೆ. ಇದನ್ನು ನೆಕ್ಸ್ಟ್ ಹೇಗೆ ರೆಡಿ ಮಾಡಬೇಕಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಕ್ಯಾಪ್ ತೊಗೋಬೇಕು. ವೈಟ್ ಗ್ಲೋನ ಈ ಕ್ಯಾಪಿಗೆಲ್ಲ ಸುತ್ತ ಹಚ್ಕೋಬೇಕು. ನೆಕ್ಸ್ಟು ಈ ದಾರ ಕಟ್ ಮಾಡಿರ್ತೀವಲ್ಲ, ಈ ದಾರನ ಇಲ್ಲಿಗೆ ಪ್ರೆಸ್ ಮಾಡಬೇಕು. ವೈಟ್ ಗ್ಲೋ ನೀಟಾಗಿ ಹತ್ಕೋಬೇಕು. ಅದಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ಹಾರುತ್ತೆ. ಇದೀಗ ಹಾರಿದೆ. ಇದಕ್ಕೆ ಹೇಗೆ ಸುತ್ತಬೇಕು ಅಂತ ಹೇಳ್ಕೊಡ್ತೀನಿ. ಆ ಎಡ್ಜು ಆ ಕಡೆ ಜಾಯಿನ್ ಮಾಡಿರ್ತೀವಿ. ಈ ಎಡ್ಜನ್ನ ಇಲ್ಲಿಂದ ಒಳಗಡೆ ಹಾಕ್ಕೊತ ಹೋಗಬೇಕು. ಈ ಥರ ಸುತ್ಕೊತ ಬರಬೇಕು. ಟೈಟಾಗಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಆದಮೇಲೆ ಫೈನಲ್ ಆಗಿ ಇನ್ನೊಂದು ರೌಂಡು ಪಿನ್ಸ್ ತೊಗೊಂಡು ಈ ಥರ ಒಳಗಡೆ ಹಾಕಿ ವೈಟ್ ಗ್ಲೋ ಹಾಕ್ಬಿಡಿ. ಇದು ಸೊಟ್ಟಾಗಿದ್ದರೆ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಮಾಡಿಕೊಂಡು ಈ ಕೆಳಗಡೆಯಿಂದ ಈ ಪಿನ್ನ ಮೇಲೆ ತೊಗೊಂಬನ್ನಿ. ಈ ಥರ ಆದಮೇಲೆ ನೆಕ್ಸ್ಟು ಇದು ಹ್ಯಾಂಡ್ಲಿಂಗಿಗೆ ಹಾಕ್ತಾರೆ. ಈ ಥರ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ. ಇದನ್ನು ತೊಗೊಂಡು ಇದ್ರ ಮೇಲೆ ಹಾಕಿ. ನೆಕ್ಸ್ಟ್ ಈ ಥರದ ಬೀಡ್ಸ್ಗಳು ಸಿಗುತ್ತೆ. ಇದನ್ನು ಇದ್ರ ಮೇಲೆ ಹಾಕಿ ನೆಕ್ಸ್ಟ್ ಇದನ್ನು ಈ ಥರ ಟ್ವಿಸ್ಟ್ ಮಾಡಬೇಕು. ಈ ಥರ ಟ್ವಿಸ್ಟ್ ಮಾಡಿದರೆ ಇದು ಕ್ಯಾಪ್ ರೆಡಿ ಆಗುತ್ತೆ. ಇಷ್ಟಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಬೆಂಡ್ ಮಾಡಿರ್ತೀವಲ್ಲ, ಅದನ್ನು ಸ್ವಲ್ಪ ಹಿಂಗೆ ಲೂಸ್ ಮಾಡ್ಕೋಬೇಕು. ನಂತರ ಇದರಲ್ಲಿ ಹೋಲ್ ಇರುತ್ತೆ. ಈ ಹೋಲ್ನ ಇದ್ರ ಮೇಲಿಂದ ಹೀಗೆ ಹಾಕಬೇಕು. ಹಾಕಿದ ನಂತರ ಇದು ಹ್ಯಾಂಗಿಂಗ್ ಆಗುತ್ತೆ. ಇಲ್ಲಿ ಉದುರಬಾರ್ದು ಅಂತೇಳಿ ಸ್ವಲ್ಪ ಟೈಟ್ ಮಾಡಬೇಕು. ಈ ಥರ ಟೈಟ್ ಆದರೆ ಈಗ ಹ್ಯಾಂಗಿಂಗ್ ರಿಂಗ್ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬಾರ್ಡರ್ ಹಾಕಬೇಕು. ಬಾರ್ಡರ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ವೈಟ್ ಗ್ಲೂ ತೊಗೋಬೇಕು. ವೈಟ್ ಗ್ಲೂ ತೊಗೊಂಡು ಇಲ್ಲಿ ಎಡ್ಜಿಂದ ಸುತ್ತ ಹಾಕೊತಾ ಹೋಗಬೇಕು ವೈಟ್ ಗ್ಲೂನ. ಈ ಥರ ವೈಟ್ ಗ್ಲೂ ಫುಲ್ ಹಾಕಿದ್ಮೇಲೆ ಈ ಥರ ಬಾಲ್ ಚೈನ್ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ. ಇದ್ರ ಸುತ್ತ ನಾವು ವೈಟ್ ಗ್ಲೂ ಎಲ್ಲೆಲ್ಲ ಹಾಕಿದ್ದೀವೋ ಅಲ್ಲಿ ಪೂರ್ತಿ ಈ ಥರ ಅಪ್ಲೈ ಮಾಡ್ಕೊತಾ ಬರೋದು. ಇಷ್ಟು ಹಾಕ್ಕೊಂಡ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಉಳಿದಿದೆ ಬಾಲ್ ಚೈನು. ಇದನ್ನು ಕತ್ರಿ ತಗೊಂಡು ಕಟ್ ಮಾಡಬೇಕು. ಈ ಥರ ಕಟ್ ಆದಮೇಲೆ ಇದನ್ನು ಈ ಥರ ಜಾಯಿನ್ ಮಾಡಬೇಕು. ಇಷ್ಟಾದಮೇಲೆ ಇದು ವೈಟ್ ಗ್ಲೋ ಹಾಕಿ ಈಗ ಬಾರ್ಡರ್ ಚೈನ್ ಹಚ್ಚಿದ್ದೀನಿ. ಬಾಲ್ ಚೈನ್ ಇದರಲ್ಲೇ ಡಿಫ್ರೆಂಟ್ ವೆರೈಟೀಸ್ ಚೈನ್ಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ಇಷ್ಟಾದಮೇಲೆ ಹ್ಯಾಂಗಿಂಗ್ ರೆಡಿ ಆಗಿದೆ. ಅದಕ್ಕೆ ಇಲ್ಲೆಲ್ಲ ಖಾಲಿ ಕಾಣಿಸ್ತಿದೆ. ಸ್ವಲ್ಪ ಕುಂದನ್ಸ್ ವರ್ಕ್ ಏನಾದರೂ ಮಾಡೋಣ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಕುಂದನ್ಸ್ ವರ್ಕ್ ಮಾಡೋಣ. ವೈಟ್ ಗ್ಲೂ ತೊಗೊಂಡು ನಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಆ ಡಿಸ್ಟೆನ್ಸಿಗೆ ಕುಂದನ್ನ ಹಚ್ಚೋದಕ್ಕೆ ವೈಟ್ ಗ್ಲೂ ಹಾಕ್ತಾ ಹೋಗಬೇಕು. ಇದಾದಮೇಲೆ ತಿರುಗಿಸ್ಕೋಬೇಕು ಈ ಕಡೆ. ನೆಕ್ಸ್ಟ್ ಈ ಕಡೆನೂ ಅದೇ ಥರ ಈ ಥರ ವೈಟ್ ಗ್ಲೂ ಹಚ್ಕೊಂಡ್ಮೇಲೆ ಈ ಥರ ಕುಂದನ್ಸ್ ಎಲ್ಲ ಮಾರ್ಕೆಟಲ್ಲಿ ಸಿಗ್ತದೆ.
ಇದು ಕಲರ್ ಕುಂದನ್ಸ್ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೊತಾ ಹೋಗಬೇಕು. ನಾನು ಇದು ಬ್ಲೂ ಇರೋದ್ರಿಂದ ಟ್ರಾನ್ಸ್ಫರ್ ಕಲರ್ ಪಿಂಕ್ ಹಾಕ್ತಾ ಇದ್ದೀನಿ. ವೈಟ್ ಗ್ಲೂ ಎಲ್ಲೆಲ್ಲ ಹಾಕಿದ್ದೀವೋ ಅಲ್ಲೆಲ್ಲ ಈ ಪಿಂಕ್ ಕಲರ್ ಕುಂದನ್ಸ್ನ ಹಚ್ತಾ ಹೋಗಬೇಕು. ಈ ಥರ ಟರ್ನ್ ಮಾಡ್ಕೊತ ವೈಟ್ ಗ್ಲೂ ಎಲ್ಲೆಲ್ಲ ಹಾಕಿದ್ದೀವೋ ಅಲ್ಲೆಲ್ಲ ಪಿಂಕ್ ಕಲರ್ ಕುಂದನ್ಸ್ನ ಹಾಕ್ಕೊತಾ ಹೋಗೋದು. ಈ ಥರ ಕಾಣಿಸುತ್ತೆ. ಹ್ಯಾಂಗಿಂಗ್ ಇಯರಿಂಗ್ ಫುಲ್ ಫಿನಿಶ್ ಆಗಿದೆ. ಅದೇ ಥರ ಸೇಮ್ ಪ್ರೊಸೀಜರಲ್ಲೇ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ಹ್ಯಾಂಗಿಂಗ್ ಇಯರಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ಡಿಸೈನ್ಸು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ಇದೆಲ್ಲ ಹ್ಯಾಂಗಿಂಗ್ ಇಯರಿಂಗ್ಸು. ಇದು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿದೆ. ಈ ಥರನೂ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನೀವು ಬೇಕಾದ್ರೆ ಈ ಥರನೂ ಮಾಡಿ ಟ್ರೈ ಮಾಡಿ ನೋಡಿ. ಈ ಥರನೇ ಮಾಡಬೇಕಂತೇನಿಲ್ಲ. ನೋಡಿದ್ರಲ್ಲ ಈ ಬಣ್ಣ ಬಣ್ಣದ ಹ್ಯಾಂಗಿಂಗ್ ಇಯರಿಂಗ್ ಹೇಗೆ ಮಾಡೋದು ಅಂತ. ನಿಮ್ಮ ಬಿಡುವಿನ ಸಮಯದಲ್ಲಿ ಒತ್ತಡದ ಜೀವನದ ಜಂಜಾಟದಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗುವಂತಹ ಹ್ಯಾಂಗಿಂಗ್ ಇಯರಿಂಗ್ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಬಹುದು.